ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯಸ್ ಕ್ಲಿಟ್ಸ್. ಮೊನ್ನೆ ತುಮಕೂರು ಈವೆಂಟಲ್ಲಿ ತೆಗೆದ ಒಂದೊಂದು ನಿಮಿಷದ ಕ್ಲಿಪ್ಪಿಂಗ್ಸ್ ಇದು. ಶ್ವೇತಾ ಅವ್ರು ಮಾಡಿಟ್ಟಂಥ ಚಕ್ಲಿ, ಕೋಡ್ಬೇಳೆ, ಹಾಗೆ ಖಾರ, ಗುಳಿಗೆ ಯಾವುದನ್ನು 5 ನಿಮಿಷ ಇರಲಿಲ್ಲ, ಅಷ್ಟು ಫಾಸ್ಟಾಗಿ ಸೇಲ್ ಆಗೋಯ್ತು. ರುಚಿ ಆಗಿತ್ತು. ಅವರಲ್ಲಿ ಟೇಸ್ಟಿಗೆ ಅಂತ ಬೌಲಲ್ಲಿ ಇಟ್ಟಿದ್ರಲ್ಲ, ಅದನ್ನು ಬಾಯಿಗೆ ಹಾಕ್ಕೊಂಡ ತಕ್ಷಣ ಜನ ಕೊಂಡ್ಕೊಳ್ತಾಯಿದ್ರು. ನಿಮಗೇನಾದರೂ ಬೇಕಾದರೆ ಅವ್ರ ನಂಬರ್ ಇದೆ, ಕಾಲ್ ಮಾಡಿ ತರಿಸ್ಕೊಳ್ಳಿ. ಹಾಗೆ ಶರ್ಮಿಳಾ ಅವರ ಜ್ಯುವೆಲ್ರಿ ಸೆಕ್ಷನ್, ನಾನು 2-3 ಅಂಗಡಿಗೆ ಅಷ್ಟೇ ಕರೆಕ್ಟಾಗಿ ಹೋಗಿದ್ದು. ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ಒಂದಷ್ಟು ತೊಗೊಂಡು ಬಂದೆ ಅವ್ರ ಹತ್ರ. ನಾನೇನು ತೊಗೊಂಡಿದ್ದೀನಿ ಅಂತ ನಿಮಗೆ ನಾಳೆ ಇಲ್ಲ ನಾಡಿದ್ದು ತೋರಿಸ್ತೀನಿ. ಹಾಗೆ ಶರ್ಮಿಳಾ ಅವರು ಒಂದು ನೆಕ್ ಪೀಸ್ನ ಹಾಕ್ಕೊಂಡಿದ್ರು, ನಂಗೆ ಭಾಳ ಇಷ್ಟ ಆಯಿತು. ಅದ್ರ ಮೇಲೆ ಒಂದು ಕಣ್ಣು ಇಟ್ಟಿದ್ದೀನಿ. ಅಂದರೆ ನಾನು ಮಾಡಿಸ್ಕೋಬೇಕದು. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ನನಗೆ ಆ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ, ಸಿಂಪಲ್ ಆಗಿರೋದು. ಇದೆಲ್ಲ ಬೆಳ್ಳಿದು. ಎಷ್ಟು ಜನ ಎಷ್ಟು ನಂಬಿಕೆಯಿಂದ ತೊಗೊಂಡು ಹೋಗ್ತಾರೆ, ಅದೇ ನನಗೆ ತುಂಬ ಸಂತೋಷ ಆಯಿತು. ಸುಮಾರು ಜನ ಡೈಮಂಡ್ ಕೂಡ ಮಾಡಿಸ್ಕೊಂಡಿದ್ದಾರೆ. ಡೈಮಂಡ್ ಜ್ಯುವೆಲ್ರಿ ಕೂಡ ಇವ್ರ ಹತ್ರ ಕಸ್ಟಮೈಸ್ ಮಾಡಿಸ್ಕೊಂಡಿದ್ದಾರೆ. ಅದೇ ರೀತಿ ಗೋಲ್ಡ್ ಆರ್ಡರ್ಸ್ ಬರ್ತಾ ಇರುತ್ತೆ. ಸಿಲ್ವರ್ದೇ ಜಾಸ್ತಿ ಬರೋದು, ಸಿಲ್ವರ್ದು. ಹಾಗಾಗಿ ನಿಮಗೆ ಇವಾಗೆಲ್ಲ ಗೋಲ್ಡ್ ಕೊಂಡ್ಕೊಳ್ಳೋಕೆ ತುಂಬ ಕಷ್ಟ ಅಲ್ವಾ? ಸಿಲ್ವರ್ದನ್ನು ಆರಾಮಾಗಿ ಮಾಡಿಸ್ಕೋಬೋದು. ಜ್ಯುವೆಲ್ರಿ ಸೇಮ್ ಬಂಗಾರ ಹಾಕ್ಕೊಂಡಂಗೆ ಇರುತ್ತೆ. ಆ ಅಚ್ಚುಗಳು ತುಂಬ ಚೆನ್ನಾಗಿದೆ. ಈ ಕಡೆ ಇರೋದು ಬುಗಡಿ. ನಾನು ಒಂದು 2 ಸೆಟ್ ತೊಗೊಂಡಿದ್ದೀನಿ ಇವ್ರ ಹತ್ರ. ನಿಮಗೇನಾದರೂ ಬೇಕಾದರೆ ಶರ್ಮಿಳಾ ಅವ್ರ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೊಳ್ಳಿ. ಅಥವಾ ವಾಟ್ಸಪ್ ಗ್ರೂಪ್ ಇದೆಯಾ ನಂಗೆ ಗೊತ್ತಿಲ್ಲ, ಜಾಯ್ನ್ ಆಗಿ ಅವ್ರ ಹತ್ರ ಫೋಟೋಸ್ನ ಹಾಕಿಸ್ಕೊಂಡು ನೀವು ತರಿಸ್ಕೋಬೋದು. ತುಂಬ ಚೆನ್ನಾಗಿದೆ ನೋಡಿ. ಅವ್ರ ನೆಕ್ ಪೀಸ್ ನೋಡಿ, ಸಖತ್ತಾಗಿದೆ ಅಲ್ವಾ? ಒನ್ ರ್ಯಾಂಡಮ್ ಮಾರ್ನಿಂಗ್ ಇದು. ಕಷಾಯ ಬೆಳಗ್ಗೆ ಎದ್ದು ಮನೆಯವ್ರದ್ದು ಕಷಾಯ. ಈಗ ಸುವಾಸಿನಿ ಹತ್ರ ತರಿಸಿದ ಗ್ರಾಸರಿನ ಒಂದೊಂದೇ ಫಿಲ್ ಮಾಡಿ ಇಡ್ತಾ ಇದ್ದೀನಿ. ನಾವು ಈವೆಂಟಲ್ಲಿ ತೊಗೊಳ್ತೀವಲ್ಲ, ಎಲ್ಲಿ ಏನೇ ತೊಗೊಳ್ಳಿ, ಸ್ಪೈಸಸ್ ಅಂದರೆ ಏನು ನಾವು ಮಸಾಲೆ ಸಾಮಾನು ತೊಗೊಳ್ತೀವಲ್ಲ, ಅದನ್ನು ಮಾತ್ರ ಆರ್ಗ್ಯಾನಿಕ್ ತೊಗೊಂಡ್ರೆ ಅದ್ರ ಘಮ ಘಮ ಅಂತಿರುತ್ತೆ, ಅರೋಮ ಎಷ್ಟು ಚೆನ್ನಾಗಿರುತ್ತೆ. ಇದು ಹುರುಳಿಕಾಳು ಹಾಕಿಟ್ಟೆ. ಇವಾಗ ಹೆಸರು ಕಾಳು ಹಾಕಿ ಬಂದಿತ್ತು. ಸೊ ಹೆಸರು ಕಾಳು ಇದೆಲ್ಲ ಡಾಬರ್ ಬಾಟ್ಲುಗಳು. ಇದು ಮುಂಚೆ ತೊಗೊಂಡಿದ್ದು. ಪ್ರತಿ ಕಾಳನ್ನು ನಾನು ನೆನೆಸೋಕೆ ಮುಂಚೆ ಆರಿಸ್ತೀನಿ. ಹಾಗಾಗಿ ಹಾಗೆ ಫಿಲ್ ಮಾಡ್ತೀನಿ, ಆರಿಸಿ ಇಡಲ್ಲ. ಹಾಗೆ ಈಗ ಆರಿಸಿಡೋ ಅಷ್ಟು ಪುರ್ಸತ್ತು ಇಲ್ಲ. ಆಮೇಲೆ ಅದು ಮಾಡೋಕ್ಕೆ ಮುಂಚೆ ಒಂದು ಸಲ ಆರಿಸ್ಬಿಡ್ತೀನಿ. ನೋಡಿ ಈ ಜವಾರಿ ಕಾಳು ಹೇಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಚಿಕ್ಕ 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 ಕಾಳಿರುತ್ತೆ. ಹಾಗೆ ಅದೇ ಹುರುಳಿಕಾಳು ಹಾಕಿಟ್ಟೆ. ನೂಡಲ್ಸ್ ತೊಗೊಂಬಂದೆ. ಮಗ ಬರ್ತಾನೆ, ಒಂದು ಸ್ವಲ್ಪ ದಿವಸ ಇರ್ತಾನೆ ಮನೇಲಿ ಇವಾಗ. ಸೊ ಹಾಗೆ ಜೀರಿಗೆ, ಇದ್ರ ಬಗ್ಗೆನೂ ಹೇಳ್ತಾ ಇದ್ದೆ. ನಾನು ಜೀರಿಗೆ ಗಮ್ಮನ್ನತ್ತೆ. ಪ್ಯಾಕೆಟ್ ಓಪನ್ ಮಾಡಿದ್ರೇ ಅಂತ ಸಂತೋಷ. ಹಾಗೆ ಕಡಲೆಕಾಳು, ಕಪ್ಪು ಕಡಲೆಕಾಳು, ಇದು ಓಪನ್ ಮಾಡಿದ್ದೀನಿ, ತೋರಿಸ್ತೀನಿ. ಕಪ್ಪು ಕಡಲೆಕಾಳು ಹೆಚ್ಚು ಪ್ರೋಟೀನ್ ಅಂಶ ಇದರಲ್ಲಿರುತ್ತೆ. ನಾವೇನು ಬಿಳಿ ಕಡಲೆ ತಿಂತೀವೋ ಅದಕ್ಕಿಂತ ಹೆಚ್ಚು ಪ್ರೋಟೀನ್ ಅಂಶ ಇದರಲ್ಲಿರುತ್ತೆ. ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಾನು ಮೊನ್ನೆ ನೆನೆಸಿ ಮೂಟೆ ಕಟ್ಟಿದ್ದೆ. ಹಾಂ, ಬರ್ತಾ ಇದೆ. ಆಹಾ ನೋಡಿ, ಹೆಚ್ಚು ರುಚಿ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಒಗ್ಗರಣೆ ಕೊಟ್ಟು ಕಾಯಿ ತುರಿ ಎಲ್ಲ ಹಾಕ್ತೀನಿ. ಸಿಸಿ ಹಾಗೆ ಗುರೆಳ್ಳು. ಸದ್ಯಕ್ಕೆ ಇಷ್ಟು ತರಿಸ್ಕೊಂಡಿದ್ದೀನಿ. ಅಂದರೆ ತೊಗೊಂಬಂದೆ ಈವೆಂಟಲ್ಲಿ. ತರಿಸೋ ದಿನ ಇದೆ, ಅದೇ ಹೇಳಿದೆ ನಾನು. ನೋಡಿದ ತಕ್ಷಣ ನೆನಪಾಗೋದೇ ಇಲ್ಲ ನನಗೆ ಅಂತ. ಸೊ ಇದನ್ನೆಲ್ಲ ಇವಾಗ ಬಾಕ್ಸಿಗೆ ಹಾಕ್ಕೋತೀನಿ, ಮತ್ತೆ ಸಿಗ್ತೀನಿ ನಿಮಗೆ. ಇದೆಲ್ಲ ಸುಹಾಸಿನಿ ಹತ್ರ ಸಿಗುವಂಥ ದಿನಸಿ.
ಕಡಲೆ ನೋಡಿದ್ವಿ, ಹುರಿಗಡಲೆ, ಆದರೆ ಅದು ತುಂಬ ರಿಚ್ ಇನ್ ಪ್ರೋಟೀನ್, ಅದನ್ನು ಹಾಗೆ ತಿನ್ನಬೇಕು. ಹಾಗೆ ಇದು ತೊಗರಿಬೇಳೆ, ಹೆಸರುಬೇಳೆ ನಾವು ಅಲ್ಲೇ ತರಿಸ್ಕೊಳ್ಳೋದ್ರಿಂದ ಪ್ರತಿಯೊಂದೂ ಎಷ್ಟು ರುಚಿಕಟ್ಟಾಗಿರುತ್ತೋ ಅಷ್ಟೇ ಆರೋಗ್ಯಕರವಾಗಿರುತ್ತೆ. ಹುರಿಗಡಲೆ, ಕಾಬೂಲಿ ಚನಾ ಇದೆಲ್ಲ ಸುವಾಸನೆ ಹತ್ರ ಸಿಗೋದು. ನಿಮ್ಗೇನಾದರೂ ಬೇಕಾದರೆ ಆರ್ಡ್ರ್ ಮಾಡಿ ತರಿಸ್ಕೊಳ್ಳಿ. ಇದು ತೊಗರಿಬೇಳೆ, ಕಡಲೆಬೇಳೆ, ತೊಗರಿಬೇಳೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಸಾಂಬಾರು. ಇದು ಕಡಲೆ ಹಿಟ್ಟು, ರಾಗಿ ಅವಲಕ್ಕಿ, ಧನಿಯಾ ಕಾಳು, ಧನಿಯಾ ಜೀರಿಗೆ ಅಂತೂ ಘಮ್ ಅಂತ ಇರುತ್ತೆ. ಅದು ಪ್ಯಾಕೆಟ್ ಓಪನ್ ಮಾಡಿದರೆ ಸಾಕು ನಮ್ಗೆ ಅದ್ರ ರುಚಿ ಅಂದರೆ ಘಮ ಗೊತ್ತಾಗ್ಬಿಡುತ್ತೆ. ಅಲಸಂದೆ ಕಾಳು, ಉದ್ದಿನಬೇಳೆ, ಹುರುಳಿ, ಅಗಸೆ ಬೀಜ, ಹಾಗೆ ಗೋಧಿ, 2 ಟೈಪ್ ಗೋಧಿ ತೋರಿಸ್ತೀರಿ ನೋಡಿ. ಇದು ಜವೆ ಗೋಧಿ, ಜೋಳ, ಹಾಗೆ ರಾಜ್ಮಾ. ಇದೆಲ್ಲ ನಾನೇ ಹೇಳಿದೆ ಸುಹಾಸಿನಿಗೆ, ನಾನೆಲ್ಲ ತರಿಸ್ಕೊಂಡಿರಲ್ಲ, ಅದೆಲ್ಲ ನೀವು ಅಕ್ಕಿ, ಇದು ಬಂಗಾರ ಕಡ್ಡಿ ನೀವು ಕಳಿಸಿ ಅಂಥೇಳಿ. ಮೆಂತ್ಯ, ಅವಲಕ್ಕಿ, ಯಾಕಂದರೆ ಇದು ನೋಡ್ತಾ ಇದ್ರೆ ಇಮಿಡಿಯೇಟ್ಲಿ ನಮಗೂ ಆರ್ಡ್ರ್ ಮಾಡಲಿಕ್ಕೆ ಈಸಿ ಆಗುತ್ತಲ್ವ, ಅದಕ್ಕೋಸ್ಕರ. ಸಜ್ಜೆ, ಹಾಗೆ ಇದು ಶೇಂಗಾ ಬೀಜ, ಆರ್ಗ್ಯಾನಿಕ್, ಕಂಪ್ಲೀಟ್ಲಿ ಸಾವಯವ ಕೃಷಿಕರಿಂದ ಬೆಳೆದಿರುವಂಥ ಒಂದು ದಿನಸಿ ಇದು. ನಿಮ್ಗೆ ಯಾವ್ದು ಬೇಕೋ ನೋಡಿ. ನಮಸ್ಕಾರ. ಶುಕ್ರವಾರ ಇವತ್ತು ಬೇಗ ಪೂಜೆ ಮುಗಿಸಿ ತಾಳಿಪಟ್ಟಿಗೆ ಹಚ್ಕೊಂಡ್ಬಿಟ್ಟಿದೆ. ತಾಳಿಪಟ್ಟು ಸ್ವಲ್ಪ ಕೆಲಸ ಜಾಸ್ತಿ, ಯಾಕಂದರೆ ಈರುಳ್ಳಿ ಹೆಚ್ಕೋಬೇಕು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಿ ಮಾಡೋವಂಥದ್ದು ಸ್ವಲ್ಪ ಲೇಟ್ ಆಗುತ್ತೆ. ಎಲ್ರಿಗೂ ಹೊಸ ಮನೆಯ ಹೊಸ ವ್ಲಾಗ್ಸ್ಗೆ ಸ್ವಾಗತ. ವೀಡಿಯೋಸ್ ಇಷ್ಟ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಈ ಥರ ವ್ಲಾಗ್ಸ್ ಹೆಚ್ಚೆಚ್ಚು ನಿಮಗೆ ಇನ್ನು ಮುಂದೆ ಬರ್ತಾ ಇರುತ್ತೆ. ನಾನು ಕಿಚನಲ್ಲಿ ಏನಾದರೂ ಮಾಡ್ತಾ ಇರ್ತೀನಲ್ಲ, ತೋರಿಸ್ತಾನೆ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಇನ್ನು ಮುಂದಕ್ಕೆ. ಹಾಗೆ ಇಲ್ಲಿ ನನ್ನದು ಕಬ್ಬಿಣದ ಹಂಚುಗಳು ಎಲ್ಲ ಅಲ್ಲಿಟ್ಟು ಇಲ್ಲಿಟ್ಟು ಆ ಮನೆಯಿಂದ ಈ ಮನೆಗೆ ಬಂದು ಪಳಗಿಸೇ ಇಲ್ಲ. ಪ್ರತಿಯೊಂದು ನೀವು ಪಡ್ನಂಚು ಒಂದು ಬಿಟ್ಟು ದೋಸೆ ಹಂಚಾಗಲಿ, ನನ್ನ ಚಪಾತಿ ಹಂಚಾಗಲಿ ಎರಡೂ ಅಮ್ಮ ಅದೇನೋ ಸುಣ್ಣ ಹಚ್ಬಿಟ್ಟು ಇಟ್ಟಿದ್ರು ರೊಟ್ಟಿ ಮಾಡೋಕ್ಕೆ. ನನಗೆ ಅದರಲ್ಲಿ ತಾಲಿಪಟ್ಟು ಚಪಾತಿ ಮಾಡಲಿಕ್ಕೆ ಬರ್ತಾಯಿಲ್ಲ. ಈಗ ಅದನ್ನು ಫಸ್ಟು ಚೆನ್ನಾಗಿ ಉಜ್ಜಿಸಿ ತೊಳಸಿ ಪಳಗಿಸ್ಕೊಂಡು ಆನಂತರ ಬಳಸಬೇಕು. ಈ ಕಾಸ್ಟ್ ಐರನ್ ಹಂಚನ್ನು ಎಷ್ಟು ಕಷ್ಟಪಟ್ಟು ಎಲ್ಲಿಂದ ಹುಡುಕಿದ್ದೀನಿ, ಇದು ಯಾರಿಗೂ ಕೊಡೋಕ್ಕೆ ಅಂಥೇಳಿ ಎಲ್ಲ ಒಂದು ಚೀಲಕ್ಕೆ ಹಾಕಿಟ್ಟಿದ್ವಿ ಸಾಮಾನು. ಅಲ್ಲಿ ತೆಗೆದು ನಾನು ಇವಾಗ ತಾಲಿಪಟ್ಟು ಮಾಡ್ತಾಯಿದ್ದೀನಿ. ನೋಡ್ಬೋದು, ನಾನಿಲ್ಲಿ ನಮ್ಮ ಮನೆಯವ್ರ ಹತ್ರ ಮಾತಾಡ್ತಾ ತಾಲಿಪಟ್ಟು ಮಾಡ್ತಾಯಿದ್ದೀನಿ. ಅಂದರೆ ಬ್ರೇಕ್ಫಾಸ್ಟ್ ರೆಡಿ ಇದೆ, ತಿನ್ಕೊಂಡು ಹೊರಡ್ಬೋದು ಅಂತ ಹೇಳಿ. ತಾಲಿಪಟ್ಟು ಅಂತಂದರೆ ತಾಲಿ ಗೊತ್ತಲ್ಲ, ಕೈಯಲ್ಲಿ ಬಡಿಯೋವಂಥದ್ದು, ಅದಕ್ಕೋಸ್ಕರನೇ ಇದರ ಹೆಸರು ತಾಲಿಪಟ್ಟು. ಹಾಗೆ ಇದು ಹೋಳಿಗೆ ಶೀಟು, ನಿಮ್ಗೆ ಎಲ್ಲಿ ಬೇಕಾದರೂ ಈ ಶೀಟ್ ಸಿಗುತ್ತೆ. ತುಂಬ ಚೆನ್ನಾಗಿ ಹೋಳಿಗೆನೂ ಬರುತ್ತೆ. ತಾಲಿಪಟ್ಟಿಗೆ ಹೆಚ್ಚಾಗಿ ನಾನು ಇದೇ ಶೀಟ್ಗಳನ್ನೇ ಬಳಸೋದು. ಒಂದು ಶೀಟ್ ಇದ್ದರೆ ಆಯಿತು, ಅದನ್ನು ಮೋರ್ ದೆನ್ 100 ಟೈಮ್ಸ್ ನಾವು ಬಳಸ್ಬೋದು, ತೊಳೆದು ಬಳಸ್ಬೋದು. ತುಂಬ ಡ್ಯೂರೇಬಲ್ ಇದೆ. ಹಾಗೆ ಹಂಚಿನ ಮೇಲೆ ಹಾಕಿ ತೆಗಿಲಿಕ್ಕೂ ಕೂಡ ನಮಗೆ ತುಂಬ ಈಸಿ ಅನಿಸುತ್ತೆ, ಅದು ಅಂಟ್ಕೊಳ್ಳಲ್ಲ. ಹಾಗೆ ತಾಲಿಪಟ್ಟಿಗೆ ನಾವು ಕಡಲೆಬೇಳೆ, ಜೀರಿಗೆ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಶೇಂಗಾ ಪುಡಿ ಎಲ್ಲ ಹಾಕ್ತೀವಿ, ಎಳ್ಳು, ಇದಿಷ್ಟು ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಈ ತಾಲಿಪಟ್ಟಿನ ಹಿಟ್ಟು ಸುಹಾಸಿನಿ ಹತ್ರ ತೊಗೊಂಡಂಥ ರೆಡಿ ತಾಲಿಪಟ್ಟಿನ ಹಿಟ್ಟು. ಈ ಹಿಟ್ಟಿಗೆ ಏನೂ ಇಲ್ಲ, ಸ್ವಲ್ಪ ಬೆಚ್ಚಗಿನ ನೀರು ಹಾಕಿ ಕಲಿಸ್ಕೊಂಡ್ಬಿಟ್ರೆ ಆಯಿತು. ಆ ನೀರು ಹಾಕಿ ಕಲಿಸೋಕೆ ಮುಂಚೆ ಈರುಳ್ಳಿ, ಕರಿಬೇವು ಎಲ್ಲದನ್ನೂ ಬೆರೆಸಿ ನಾವು ಇದನ್ನು ಕಲಿಸ್ಕೊಂಡ್ರೆ ಇಮಿಡಿಯೇಟ್ಲಿ ಮಾಡ್ಕೋಬೋದು. ತುಂಬ ಸುಲಭವಾಗಿ, ತುಂಬ ಎಷ್ಟು ಜನ ಇದ್ದರೂ ನಾವು ಈ ತಾಲಿಪಟ್ಟನ್ನ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ, ಯಾಕಂದರೆ ಮಿಲೆಟ್ಸ್ ತಾಲಿಪಟ್ಟು. ಹೌದು, ಮಿಲೆಟ್ಸ್ ಹಿಟ್ಟಿಂದ ಮಾಡಿರೋಂಥ ತಾಲಿಪಟ್ಟು. ನಾನು ಬೆಳಗಿನ ಟೈಮ್ ಎಷ್ಟು ಬ್ಯುಸಿ ಇರ್ತೀನಿ ಅಂದರೆ, ಈಗ ಸ್ನಾನ ಆಗಿತ್ತು, ಪೂಜೆ ಆಗಿತ್ತು, ಚಟ್ನಿ ಮಾಡಿಟ್ಟು ತಾಲಿಪಟ್ಟು ಮಾಡಲಿಕ್ಕೆ ನಿಂತ್ಕೊಂಡೆ. ತಾಲಿಪಟ್ಟು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅಂದರೆ ಕೈ ಹಿಡಿಯುತ್ತೆ ಅಂತ ಹೇಳ್ತೀವಿ. ಸ್ವಲ್ಪ ಲಟ್ಟಣಿಗೆಯಲ್ಲಿ ಉದ್ಕೊಂಡ್ರೆ ದಪ್ಪಗೆ ಬರುತ್ತೆ, ಆದರೆ ತೆಳುವಾಗಿ ಆಗಲ್ಲ. ನಮ್ಮನೇಲಿ ದಪ್ಪದ್ದು ಯಾವುದೂ ರೊಟ್ಟಿ, ಚಪಾತಿ, ತಾಲಿಪಟ್ಟು ಯಾವುದೇ ಇರ್ಬೋದು, ದಪ್ಪ ಇದ್ದರೆ ಒಂದು ತುತ್ತು ತಿನ್ನಲ್ಲ. ಹಾಗಾಗಿ ತೆಳುವಾಗಿ ತಟ್ಟಿ ತೆಳುವಾಗಿ ಮಾಡಿ ಆ ನಂತರ ಬೇಯಿಸ್ತಾ ಇದ್ದೀನಿ. ಯೂಶಲಿ ನಾನು ನೋಡಿರೋ ಪ್ರಕಾರ ತುಂಬ ಕಡೆ ದಪ್ಪಗೆ ಮಾಡ್ಕೊಂಡು ತಿಂತಾರೆ. ಅದು ಏನೋ ನಮ್ಮನೇಲಿ ಅಂತಲ್ಲ, ನಮ್ಮ ಸೈಡ್ ಇಲ್ಲೆಲ್ಲೂ ಕೂಡ ಯಾರೂ ದಪ್ಪ ರೊಟ್ಟಿ, ದಪ್ಪ ಚಪಾತಿ ಅಥವಾ ದಪ್ಪ ತಾಲಿಪಟ್ಟು ಯಾರೂ ಮಾಡಲ್ಲ, ಯಾರೂ ತಿನ್ನೋದಿಲ್ಲ, ತೆಳುವಾಗೇ ಮಾಡ್ತಾರೆ. ಹಾಗೆ ರೊಟ್ಟಿಗಳನ್ನು ಅಷ್ಟೇ ತುಂಬ ತೆಳುವಾಗಿ ಮಾಡ್ತಾರೆ. ಇನ್ನು ನಾನೇ ದಪ್ಪ ಮಾಡ್ತೀನಿ ಅನ್ಕೋಬೇಕು, ಅಷ್ಟು ತೆಳುವಾಗಿ ರೊಟ್ಟಿಗಳನ್ನು ಮಾಡ್ತಾರೆ. ಹಾಗೆ ಅಮ್ಮಂಗೆ ಇವತ್ತು ಹೇಳ್ತಾ ಇದ್ದೆ, ಒಂದು 4 ದಿನ ಬನ್ನಿರಿ ಆರಾಮಾಗಿ ಅಂಥೇಳಿ. ಆಲ್ಮೋಸ್ಟ್ ಮನೆ ಸೆಟ್ ಮಾಡ್ತಾಯಿದ್ದೀವಿ. ಅದಕ್ಕೂ ನಾವು 4 ಜನ ಇರೋದ್ರಿಂದ ಒಂದು 10-15 ತಾಲಿಪಟ್ಟನ್ನ ಮಾಡಿದೆ. ಹಾಗೆ ಏನು ಗೊತ್ತಾ,
ಮೊನ್ನೆ ನಾನು ಲಾಸ್ಟಲ್ಲಿ ವಾಯ್ಸ್ ಓವರ್ ಮಾಡಿಲ್ಲ ಅನ್ಕೋತೀನಿ, ತುಂಬ ಖುಷಿಯಾಗಿ ಎಡಿಟಿಂಗ್ ಮಾಡ್ತಾರೆ, ತುಂಬ ಖುಷಿಯಾಗಿ ಮಾತಾಡ್ತಾ ಇದ್ನಲ್ವ. ಅಂದರೆ ನಮ್ಮ ಪುನೀತನಿಗೆ ಇಲ್ಲೇ ಸೀಟ್ ಸಿಕ್ತು ಸ್ಕೂಲಲ್ಲಿ ಅಂತೆ, ಅದು ವಿಷಯ ಗೊತ್ತಾದ ತಕ್ಷಣ ಫುಲ್ಲು ಖುಷಿಯಾಗಿ ನಾನು ಅವನ ಜೊತೆ ಮಾತಾಡ್ತಾ ಇದ್ದೆ. ಅದು ಕ್ಲಿಪ್ಪಿಂಗ್ನ ನೀವು ನೋಡಿದ್ರಿ. ಇನ್ನು ನಾವು ದಾವಣಗೆರೆಗೆ ಹೋಗಬೇಕಿತ್ತು. ಸೊ ದಾವಣಗೆರೆಗೆ ಏನಕ್ಕೆ ಹೋದ್ವಿ, ಏನು ಎತ್ತ ಅಂತ ನಿಮ್ಮ ಜೊತೆ ಇವಾಗ ಹಂಚ್ಕೋತೀನಿ. ಬನ್ನಿ, ಕಂಪ್ಲೀಟಾಗಿ ವಿಡಿಯೋ ನೋಡಿ. ಹಾಗೆ ಪೂಜೆನೂ ಆಯಿತು. ಪೂಜೆ ಮುಗಿಸಿ ಈಗ ABC ಜ್ಯೂಸ್ ಕುಡಿದ್ರೆ ನನ್ನ ಬ್ರೇಕ್ಫಾಸ್ಟ್ ಆಯಿತು. ದಾವಣಗೆರೆಗೆ ನಾವು ಹೋಗಿದ್ದು ಕೊತಾರಿ ಅಂಗಡಿಗೆ. ಮೊನ್ನೆ ನಿಮ್ಗೆ ಹೇಳಿದೆ, ಅವರು ಓನರೇ ಬಂದಿದ್ದರು ನಮ್ಮ ಮನೆಯಲ್ಲಿ, ಕೂತ್ಕೊಂಡು ಎಲ್ಲ ನೋಡ್ಕೊಂಡು ಹೋದರು, ಇಂಟೀರಿಯರ್ ಹೇಗಾಗಿದೆ, ಎಲ್ಲಿ ಏನು ಅವಶ್ಯಕತೆ ಇದೆ ಅಂತ. ಈಗ ನಾವು ಕುಷನ್ ಕವರ್ಸ್ ಎಲ್ಲ ಸೆಲೆಕ್ಟ್ ಮಾಡಬೇಕಲ್ಲ, ಅಂದರೆ ಕುಷನ್ ಸೆಲೆಕ್ಟ್ ಮಾಡಬೇಕು. ಬಂದು ಮೆಜರ್ಮೆಂಟ್ ಅಂತೂ ತೊಗೊಂಡು ಹೋದರು, ಎಷ್ಟು ಇಂಚ್ ಬೇಕು, ಎಷ್ಟು ಅಗಲ ಬೇಕು, ಎಷ್ಟು ಎತ್ತರ ಬೇಕು ಎಲ್ಲ ಕೇಳ್ಕೊಂಡು ತೊಗೊಂಡು ಹೋದರು. ಈಗ ನಮ್ಮ ಸರ್ದಿ ಬಟ್ಟೆ ಸೆಲೆಕ್ಟ್ ಮಾಡಬೇಕು. ಅಂದರೆ ನನಗೆ ನಮ್ಮ ಮನೆಯ ಒಂದು ವುಡ್ ವರ್ಕಿಗೆ ಮ್ಯಾಚ್ ಆಗೋ ಥರ ಆಲಿವ್ ಗ್ರೀನಿಗೆ ಹೋಗ್ತಾ ಇದ್ದೀನಿ. ಸೊ ಅದು ಆಲಿವ್ ಗ್ರೀನಿಗೆ ಈ ಒಂದು ಮನೆಯ ವುಡ್ ವರ್ಕು ತುಂಬ ಮ್ಯಾಚ್ ಆಗುತ್ತೆ. ಹಾಗಾಗಿ ಅದೇ ಕಲರ್ ಬೇಕು ಅಂತ ಸುಮಾರು ಹೊತ್ತು ಸೆಲೆಕ್ಟ್ ಮಾಡಿ ಫೈನಲ್ ಮಾಡಿ ಬಂದ್ವಿ. ನೀವು ಕಮಲೇಶ್ ಅವರನ್ನು ನೋಡ್ಬೋದು. ಕಮಲೇಶ್ ಕೊತಾರಿ ಶಾಪ್ ಓನರು ಅವರೇ ಪಾಪ ಪರ್ಸ್ನಲಿ ಇಂಟ್ರೆಸ್ಟ್ ತೊಗೊಂಡು ನಮಗೆಲ್ಲದನ್ನು ತೋರಿಸ್ತಾ ಇದ್ದಾರೆ. ಆ್ಯಂಡ್ ಈ ಅಂಗಡಿ 4 ಮಹಡಿ ಇದೆ, ಅಂದರೆ 4 ಫ್ಲೋರ್ಸ್ ಇದೆ. ಒಂದೊಂದು ಫ್ಲೋರಲ್ಲೂ ಒಂದು ಕಡೆ ಮ್ಯಾಟ್ಸ್, ಬರೀ ಮ್ಯಾಟ್ಗಳು, ಒಂದು ಕಡೆ ಕಾರ್ಪೆಟ್ಸು, ಒಂದು ಕಡೆ ಬೆಡ್ ಮತ್ತು ಪಿಲ್ಲೋಸು, ಇನ್ನು ಒಂದು ಕಡೆ ಕರ್ಟನ್ಸು, ಈ ಥರ ನಮಗೆ ಪ್ರತಿಯೊಂದು ಫ್ಲೋರಲ್ಲೂ ಅದಕ್ಕೆ ಆದ ಒಂದು ಏನು ಡೆಡಿಕೇಟೆಡ್ ಏರಿಯಾ ಇದೆ. ನಿಮಗೆ ಡಿಸ್ಪ್ಲೇ ಸಿಗುತ್ತೆ, ನೋಡಿ ಸೆಲೆಕ್ಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಏನಕ್ಕೆ ಇಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ನಾನು ಚಿಕ್ಕ ಮಗು ಇದ್ದಾಗಿದ್ದು ನಾವು ಈ ಅಂಗಡಿಗೆ ಬರ್ತಾಯಿದ್ದೀವಿ. ಹರಿಹರದಲ್ಲಿ ಮಧು ಕೊತಾರಿ ಅಂಥೇಳಿ ಇವ್ರದ್ದೇ ಅಂಗಡಿ ಇದೆ. ನಮ್ಮ ಅಪ್ಪಂದು ವಿಚಾರ ಹೇಳಬೇಕು ಅಂದರೆ, ನಮ್ಮ ಡ್ಯಾಡಿಗೆ ನೋಡಿ, ಅಪ್ಪ ಅಂದ ತಕ್ಷಣ ನನಗೆ ದೂರ ಅನಿಸುತ್ತೆ, ಯಾಕಂದ್ರೆ ನಾವು ಹುಟ್ಟಿದಾಗಿಂದ ಡ್ಯಾಡಿ ಅಂತಲೇ ಕರೆದು ಅಭ್ಯಾಸ. ನಮ್ಮ ಡ್ಯಾಡಿಗೆ ಮನೇಲಿ ಯಾವಾಗಲೂ ಸಿಕ್ಕಾಬಟ್ಟೆ ಟವಲ್ಸು, ಕುಷನ್ಸು, ಕರ್ಟನ್ಸು, ಬೆಡ್ ಸ್ಪ್ರೆಡ್ಸು, ಪಿಲ್ಲೋ ಕವರ್ಸು, ಇದು ರಾಶಿ ಇರಬೇಕು. ಪ್ರತಿ ವರ್ಷ ಒಂದು ವರ್ಷಕ್ಕೆ ಬೇಕಾಗುವಷ್ಟು, ಅಂದರೆ ಅಷ್ಟು ಶಾಪಿಂಗ್ ಮಾಡ್ತಾಯಿದ್ರು. ನಮ್ಮಮ್ಮ, ನೀವು ನಂಬಲ್ಲ, ಈಗ ಅಪ್ಪ ಹೋಗಿ ಸುಮಾರು ವರ್ಷಗಳಾದ್ರೂ ಇವತ್ತಿಗೂ ಹೊಸ ಟವಲ್ಸ್ನು ಒಂದೊಂದು ತೆಗಿತಾ ಇದ್ದಾರೆ. ಅಂದರೆ ನಮ್ಮಪ್ಪ ಅಷ್ಟು ತಂದಿಟ್ಟಿರ್ತಾರೆ ಸ್ಟಾಕ್ಸ್ ಯಾವಾಗ್ಲೂ. ನಾನು ನಮ್ಮಪ್ಪನ ಥರ ಅದೇನೋ ಗೊತ್ತಿಲ್ಲ, ನನಗೂ ಇದೆಲ್ಲ ಜಾಸ್ತಿ ಇರಬೇಕು. ಬಟ್ಟೆ ಕಡಿಮೆ ಇದ್ದರೂ ಪರವಾಗಿಲ್ಲ, ಹಾಕ್ಕೊಳ್ಳೋ ಬಟ್ಟೆಗಳು ಕಡಿಮೆ ಇದ್ದರೂ ಪರವಾಗಿಲ್ಲ, ಈ ಕುಷನ್ ಕವರ್ಸು, ಪಿಲ್ಲೋ ಕವರ್ಸು, ಬೆಡ್ ಸ್ಪ್ರೆಡ್ಸು ಅದು ಮಾತ್ರ ಜಾಸ್ತಿನೇ ಇರಬೇಕು. ಒಂದು ಚೇಂಜ್ ಮಾಡಲಿಕ್ಕೆ ಇಷ್ಟ, ಇನ್ನೊಂದು ಹೈಜಿನಿಕ್. ಸ್ವಲ್ಪ 2 ದಿನ 3 ದಿನ ಆದ ತಕ್ಷಣ ಚೇಂಜ್ ಆಗಿಬಿಡ್ಬೇಕು, ಆ ಥರ. ಇದು ನೋಡ್ಬೋದು, ಕೊತಾರಿ ಹೋಮ್ ಫರ್ನಿಷಿಂಗ್ ಅಂತ ಹೇಳಿ. ನಿಮಗೆ PB ರೋಡಲ್ಲಿ ಗಣಪತಿ ದೇವಸ್ಥಾನ ಇದೆ, ಪಕ್ಕದಲ್ಲಿ ಜಾಯ್ ಅಲುಕಾಸ್ ಪಕ್ಕದಲ್ಲಿ ಒಂದು ರೋಡು, ಅದೇ PB ರೋಡಲ್ಲೇ ಈ ಅಂಗಡಿ ಬರುತ್ತೆ. ಕೊತಾರಿ ಹೋಮ್ ಫರ್ನಿಷಿಂಗ್ ಅಂತ. ದಾವಣಗೆರೆ ಸುತ್ತಮುತ್ತ ಯಾರಾದರೂ ಇದ್ದರೆ ಒಮ್ಮೆ ಭೇಟಿ ಕೊಡಿ, ನಿಮಗೊಂದು ಐಡಿಯಾನೇ ಬಂದುಬಿಡುತ್ತೆ. ಹಾಗೆ ನಿಮಗೆ ತುಂಬ ಚೆನ್ನಾಗಿ ಸಜೆಷನ್ ಮಾಡ್ತಾರೆ, ಏನು ತೊಗೋಬೇಕು, ನಿಮ್ಮ ಮನೇಲಿ ಯಾವ ಜಾಗಕ್ಕೆ ಏನು ಬೇಕು. ಹಾಗೆ ಟೈಲರ್ಸು ನಿಮ್ಮ ಮನೆಗೆ ಬಂದು ಕರ್ಟನ್ ಅಳತೆ ತೊಗೊಂಡು ಹೋಗ್ತಾರೆ. ಅಷ್ಟೇ ಅಲ್ಲದೆ ಕುಷನ್ ಬೇಕಿತ್ತು ಅಂದರೆ ನಿಮ್ಮ ಸೋಫಾ ಅಳತೆ ತೊಗೊಂಡು ಹೋಗ್ತಾರೆ, ನಿಮಗೆ ಮಾಡಿ ಮನೆಗೆ ತಲುಪಿಸ್ತಾರೆ. ಸೊ ಈ ಎಲ್ಲ ಫೆಸಿಲಿಟಿ ಇದೆ. ಅಷ್ಟೇ ಅಲ್ಲ, ನಮಗೆ ಹೋಮ್ಲಿ ಫೀಲ್ ಆಗುತ್ತೆ. ನಮ್ಗೆ ಅಲ್ಲಿ ಹೋದಾಗ ಓಕೆ ಶಾಪಿಗೆ ಬಂದಿದ್ದೀವಿ, ಏನು ಕೇಳೋದು, ಹೇಗೆ ಕೇಳೋದು ಇಲ್ಲ, ತುಂಬ ನಮಗೆ ಫ್ರೆಂಡ್ಲಿಯಾಗಿ ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡೋದ್ರಿಂದ ನಾವು ಆರಾಮಾಗಿ ಶಾಪಿಂಗ್ ಮಾಡ್ಬೋದು. ಹಾಗೆ ಅಲ್ಲಿ ನನಗೆ ಈ ಬೆಡ್ ಸ್ಪ್ರೆಡ್ಸ್ ಅದೆಲ್ಲ ತೋರಿಸ್ತಾ ಇದ್ದಾರಲ್ಲ, ಅವರು ಕೂಡ ಎಷ್ಟು ಫ್ರೆಂಡ್ಲಿ ಇದ್ದಾರೆ ಅಂದರೆ ನನಗಂತೂ ತುಂಬ ಸಂತೋಷ ಆಯಿತು. ಅವರು ಸುಮಾರು ವರ್ಷಗಳಿಂದ ಅಲ್ಲೇ ಇದ್ದಾರೆ. ನನಗೆ ಅವ್ರನ್ನ ನೋಡಿದ ನೆನಪಿತ್ತು. ಇದು ಯಾಕಂದ್ರೆ 1 ಸಲ 2 ಸಲ ಅಲ್ಲ ಈ ಅಂಗಡಿಗೆ ಭೇಟಿ ಕೊಟ್ಟಿರೋದು ನಾವು. ಈ ಹಳೆ ಮನೆ ಕಟ್ಸಿದಾಗು ಅಥವಾ ದಾವಣಗೆರೆಯಲ್ಲಿ ಇದ್ದಾಗಲೂ ನಮಗೊಂದು ಮ್ಯಾಟ್ ಬೇಕು ಅಂತಂದರೂ ಹೋಗೋದು ಬರೋದು ಮಾಡ್ತಾಯಿದ್ದೆ. ಈಗೂ ಅಷ್ಟೇ ಸಿಕ್ಕಾಪಟ್ಟೆ ಮ್ಯಾಟ್ಗಳು ಎಲ್ಲ ತೊಗೊಂಬಂದೆ. ಮ್ಯಾಟ್ಗಳಿತ್ತು. ಏನು ಗೊತ್ತಾ, ಇಲ್ಲಿ ತನಕ 2 ಬಾತ್ರೂಮು ಅಥವಾ 2 ಹಿತ್ತಲು ಬಾಗಿಲು ಅಥವಾ 1 ಹಿತ್ತಲು ಬಾಗಿಲು ಹಿಂಗಿದ್ದಿದ್ದು, ಇವಾಗ ಎಲ್ಲದೂ ಮಲ್ಟಿಪ್ಲೈ ಬೈ 4, ಎಲ್ಲದು 4 ಆಗಿದೆ ಎಲ್ಲದೂ. ಪ್ರತಿಯೊಂದನ್ನು 4 ಬೇಕು ಇವಾಗ. ಸೊ ಅಲ್ಲಿ ಇರೋದನ್ನೆಲ್ಲದನ್ನು ಹಾಕಿದ್ರೆ ಮತ್ತು ಅದನ್ನೆಲ್ಲ ವಾಶಿಗೆ ಹಾಕಿದ್ಮೇಲೆ ಇನ್ನೊಂದು 2 ಸೆಟ್ ಬೇಕಾಗುತ್ತೆ. ಹಾಗಾಗಿ ನಾನೀಗ ಮತ್ತೆ ಹೋಗಿ ಏನಂತು ಬೆಡ್ ರನ್ನರ್ಸು
ಮ್ಯಾಟ್ಗಳು, ಹಾಗೆ ಟೇಬಲ್ ಕ್ಲಾತ್ಸು ಏನು ಬೇಕೋ ಎಲ್ಲ ಎತ್ಕೊಂಬಂದೆ. ಹಾಗೆ ಕುಷನ್ಗೆ ಆರ್ಡ್ರ್ ಕೊಟ್ಟು ಬಂದ್ವಿ. ಕರ್ಟನ್ಸ್ಗೆ ಕೊಟ್ಟಿದ್ವಿ, ಬಟ್ ಏನು ಹೇಳ್ತಾರೆ, ಶಿಯರ್ಸ್ ಹಾಕ್ತೀವಲ್ಲ ಅದು ಸ್ವಲ್ಪ ಎಲ್ಲ ಚೇಂಜಸ್ ಆಗಬೇಕು. ಹಾಗೆ ಬ್ಲೈಂಡ್ಸಿಂದು ನಾವು ಸೆಲೆಕ್ಟ್ ಮಾಡಬೇಕು. ಸೊ ಹೋಗಿ ಬರೋಣ ಇನ್ನೊಂದು ಸಲ ಅಂತ ಅಂದ್ಕೊಂಡಿದ್ದೀವಿ. ನೋಡಿ, ಈ ಒಂದು ಕುಷನ್ ಮತ್ತು ಕರ್ಟನ್ಸ್ ಈ ಎರಡೇ ಕೆಲಸದಿಂದ ನಾನು ಹೋಮ್ ಟೂರ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ನನಗೆ ಪ್ರತಿಯೊಂದು ಪರ್ಫೆಕ್ಟ್ ಆಗಿರಬೇಕು. ಆಗಿಬಿಡ್ಲಿ, ಅದು 2 ಕೆಲಸ ಆಗಲಿ. ಇನ್ನೂ ಒಂದು 8 ದಿನ ಆಗುತ್ತಾ 10 ದಿನ ಆಗುತ್ತಾ, ಆಗಿಬಿಡ್ಲಿ. ಅದು ಮುಗಿದ ಮೇಲೆ ನಾನು ಹೋಮ್ ಟೂರ್ ಮಾಡ್ತೀನಿ. ನಿಮಗೂ ಒಂದು ಐಡಿಯಾ ಸಿಗುತ್ತಲ್ವಾ ಹೇಗಾಗಿದೆ ಅಥವಾ ಹೇಗೆ ಅಂತ. ಈಗ ಏನೇ ತೋರಿಸ್ರು ಮತ್ತು ಇನ್ಕಂಪ್ಲೀಟ್ ಅನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಸೊ ಇದು ಕೊತಾರಿ ಶಾಪ್. ನಾನು ತುಂಬ ಹೊತ್ತು ಕಾಲ ಕಳೆದಂಥ ಅಂಗಡಿ. ಎಷ್ಟೊತ್ತು ನಮ್ಮ ಮನೆಯಲ್ಲಿ 2 ಸೋಫಾ ಇದೆ ಆಲ್ರೆಡಿ ಹಳೇದು. ಆ 2 ಸೋಫಾಗೂ ಕವರ್ಸು ಪ್ರತಿ ಸಲಕ್ಕೂ ಚೇಂಜ್ ಮಾಡೋಕ್ಕೆ, ಮತ್ತು ಮ್ಯಾಟ್ಸು, ಸೋಫಾಗೆ ಕುಷನ್ ಏನೋ ಮಾಡಿಸಿರ್ತೀವಿ, ಬಟ್ ಅದನ್ನಷ್ಟೇ ಹಾಕ್ಲಿಕ್ಕಾಗಲ್ಲ. ಅದ್ರ ಮೇಲೆ ಮತ್ತೆ ಗಲೀಜಾಗಬಾರ್ದು ಅಂಥೇಳಿ ಕೆಲವೊಂದು ಮ್ಯಾಟ್ಗಳನ್ನು ಹಾಕಿರ್ತೀವಿ, ಮತ್ತು ಕುಷನ್ಸ್ ಇಡ್ತೀವಿ. ಕುಷನ್ಗೆ ಕವರ್ಸ್ ಬೇಕು, ಎಕ್ಸ್ಟ್ರಾ ಕುಷನ್ಸ್ಗೆ. ಈ ಥರ ಹೀಗೆ ಮನೆ ಅಂದರೆ 1, 2, 3ಕ್ಕೆ ಮುಗಿಯಲ್ಲ. ಸಿಕ್ಕಾಬಟ್ಟೆ ಜೋಡಿಸ್ತಾನೆ ಇರಬೇಕು, ಹುಡುಕ್ತಾನೆ ಇರಬೇಕು. ಇದೇ ರೀತಿ ಮಾಡ್ತಾ ಸಿಕ್ಕಾಬಟ್ಟೆ ದುಡ್ಡು ಕೂಡ ಖರ್ಚಾಗತ್ತಲ್ವ. ಮನೆ ದೊಡ್ಡದಾದಂಗೂ ಖರ್ಚು ಜಾಸ್ತಿ. ಹೇಳಿದ್ನಲ್ಲ, ಒಂದು ಡಸ್ಟ್ಬಿನ್ ತೊಗೊಂಡ್ರೆ 4 ಡಸ್ಟ್ಬಿನ್ ತೊಗೋಬೇಕಿವಾಗ. ಆ ಥರ. ಹಾಗೆ ಪ್ರತಿಯೊಂದೂ ಎಲ್ಲ 4 ರೂಮ್ಗೂ 4 ಜೋಡಿಸ್ತಾ ಇದ್ದೀನಿ ಎಲ್ಲದನ್ನು. ಈಗ ಬಳಸ್ತಾ ಒಂದು ಐಡಿಯಾ ಬರ್ತಾಯಿದೆ, ಇದಿಲ್ಲ ಅದು ತೊಗೋಬೇಕು, ಇದು ತೊಗೋಬೇಕು ಅಂತ. ನಾನಂತೂ ಸಿಕ್ಕಾಬಟ್ಟೆ ಅವ್ರನ್ನ ಅಕ್ಕನ ತುಂಬ ಕೇಳಿ ತೊಗೊಂಡೆ. ನನಗೆ ಸ್ವಲ್ಪ ಈ ಬೆಡ್ ಸ್ಪ್ರೆಡ್ಸ್ ಏನಿದೆಯಲ್ಲ, ಈ ಥರ ಕ್ವಿಲ್ಟೆಡ್ ತೊಗೊಂಡಿದ್ದೀನಿ ನಾನು. ನೆಕ್ಸ್ಟು ಹಾಕಿರುವಾಗ ನಿಮಗೆ ತೋರಿಸ್ತೀನಿ. ಕ್ವಿಲ್ಟೆಡ್ ಅಂದರೆ ಸ್ವಲ್ಪ ದಪ್ಪ ಇರುತ್ತೆ. ಇದನ್ನು ನಾವು ಬೆಡ್ ಮೇಲೆ ಹಾಕಿದಾಗ ಸುಕ್ಕಾಗೋದು, ಸರಿದಾಡೋದು ಏನಿಲ್ಲ. ನಾವು ಹೇಗೆ ಯಾವ ರೀತಿ ಹಾಕಿರ್ತೀವೋ ಹಾಗೇ ಇರುತ್ತೆ. ಬಿಕಾಸ್ ನಾನು ಆನ್ಲೈನ್ 2 ತರಿಸ್ಬಿಟ್ಟು ಆಲ್ರೆಡಿ ನಮ್ಮ ಬೆಡ್ಡಿಗೆ ನಾನು ಯೂಸ್ ಮಾಡ್ತಾನೇ ಇದ್ದೀನಿ. ಸಕ್ಕತ್ತಾಗಿರುತ್ತೆ. ನಾವು ಯಾವ ರೀತಿ ಹಾಕಿರ್ತೀವೋ ಹಾಗೇ ಇರುತ್ತೆ. ನಾವು ಮಲಗಿದ್ದು ಬೆಳಗ್ಗೆ ಎದ್ರೂ ಬೆಡ್ ಕ್ಲೀನಾಗಿರುತ್ತೆ. ಮತ್ತು ನಾವು ಬೆಡ್ ಸ್ಪ್ರೆಡ್ನ ಕರೆಕ್ಟ್ ಮಾಡಬೇಕು ಅನ್ನೋದೊಂದು ಪ್ರಾಬ್ಲಮ್ ಇಲ್ಲವೇ ಇಲ್ಲ. ಹಾಗಾಗಿ ನಾನು ಅದರ ಅನುಭವದ ಮೇರೆಗೆ ಮತ್ತೆ ಎಲ್ಲ ರೂಮ್ಗಳಿಗೂ ಕ್ವಿಲ್ಟೆಡೇ ಬೆಡ್ ಸ್ಪ್ರೆಡ್ ತೊಗೊಂಡೆ. ಆಫ್ಕೋರ್ಸ್ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸುತ್ತೆ, ಬಟ್ ಬೆಡ್ಶೀಟು ಇವಾಗೆಲ್ಲ ಬೆಡ್ ಸ್ಪ್ರೆಡ್ ಏನು ತೆಳುವಾಗಿರೋದು ಕಾಟನ್ದು ತೊಗೊಂಡ್ರೆ ಅದೇನು ಕಡಿಮೆ ಇಲ್ಲ. 1500, 1200 ಒಳ್ಳೆ ಕ್ವಾಲಿಟಿದು ಬೇಕು ಅಂದರೆ. ತೀರಾ ಬೇರೆ ಕ್ವಾಲಿಟಿದು ಬೇಕು ಅಂದರೆ ಸಿಗುತ್ತೆ ನಿಮಗೆ 500, 600, 800 ಈ ಥರ ಸಿಗುತ್ತೆ. ಬಟ್ 1 ವಾಶ್ 2 ವಾಶ್ಗೆ ಮತ್ತೆ ಚೇಂಜ್ ಮಾಡಬೇಕು, ತೆಗೆದುಬಿಡಬೇಕು, ಕಲರ್ ಡಲ್ ಆಯಿತು, ಈ ಥರ ಪ್ರಾಬ್ಲಮ್ಸ್. ನಾನು ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡುವಾಗ ಬೆಡ್ ಸ್ಪ್ರೆಡ್ಸಿಗೆ ಮಾತ್ರ ಒಳ್ಳೆಯದೇ ತೊಗೊಳ್ತೀನಿ. ನಂಗೆ ಈಗಲೂ ನೆನಪಿದೆ, ಹೇಳಿದ್ನಲ್ಲ, ನಮ್ಮ ಡ್ಯಾಡಿದೇ ನನಗೆ ಬಂದಿರೋದು. ಅವಾಗ ಹೋದ್ರೂ ಅಷ್ಟೇ ಬಾಂಬೆ ಡೈಯಿಂಗ್ ಅಷ್ಟೇ ನಮ್ಮ ಡ್ಯಾಡಿ ಹೇಳ್ತಾರೆ, ಅದೇ ಕೊಡಿ, ಅದೇ ಮೆಟಲ್ ಕೊಡಿ, ಅದೇ ತೆಕ್ಕೊಡಿ ಅಂತ. ನಾನು ಜೊತೆಗೆ ಹೋಗ್ತಾ ಇದ್ದೆ, ಹಾಗಾಗಿ ನನಗೆ ಗೊತ್ತು. 1 ವರ್ಷಕ್ಕೊಂದು ಸಲ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಅಲ್ಲ ನಮ್ಮ ತಂದೆ, ಬೋನಸ್ ಎಲ್ಲ ಬರುತ್ತೆ ಅವ್ರಿಗೆ. ಬೋನಸ್ ಬಂದಾಗ ನಮ್ಮ ಅಮ್ಮಂಗೆ ಗೊತ್ತಿಲ್ಲದಂಗೆ ಸೀಕ್ರೆಟಾಗಿ ಹೋಗೋದು. ನಾವು ಹೋಗ್ಬಿಟ್ಟು ರಾಶಿಗಟ್ಟಲೆ ಆಟೋದಲ್ಲಿ ಹಾಕ್ಕೊಂಡು ಬರೋದು ಆ ಕಡೆಯಿಂದ. ನಮ್ಮಮ್ಮ ತಲೆ ಚಚ್ಕೊಳ್ಳೋರು. ದುಡ್ಡಿದ್ರೆ ಏನಕ್ಕಾದರೂ ಬಳಸ್ಬೋದಿತ್ತು. ಈಗ ಪ್ರತಿ ವರ್ಷವೂ ರಾಶಿಗಟ್ಟಲೆ ತಂದು ಹಾಕ್ತೀರಾ ಮನೆ ಒಳಗೆ, ಏನು ಮಾಡೋಣ ಇದನ್ನು ಅಂತ. ಹಾಗೆ ನಮ್ಮ ಅಮ್ಮಂಗಂತೂ ತುಂಬ ಸರ್ಪ್ರೈಸ್ ಗಿಫ್ಟ್ಗಳು ಬರ್ತಿತ್ತು. ಜುಮ್ಕಿ ತಂದು ಕೊಡೋರು, ವಾಚ್ಗಳು. ನಮ್ಮ ಅಮ್ಮನ ಹತ್ರ ಸಿಕ್ಕಾಬಟ್ಟೆ ವಾಚ್ಗಳಿತ್ತು, ಯಾಕಂದ್ರೆ ನಮ್ಮ ಡ್ಯಾಡಿ ಅಷ್ಟು ವಾಚ್ಗಳು ತಂದು ಕೊಡ್ತಾಯಿದ್ರು. ಈ ಥರ ನನಗೆ ಸ್ವಲ್ಪ ಬಂದಿದೆ, ಅದೇ ಬ್ಲಡ್ಡಲ್ಲಿ ನನಗೂ ಆ ಗುಣ ಬಂದಿದೆ ಅಂದ್ಕೊಳ್ಳೋಣ. ನೋಡಿ, ಈಗ ಪಿಲ್ಲೋ ಕವರ್ಸ್ನ ತೊಗೊಳ್ತಾ ಇದ್ದೀನಿ. ಅಂದರೆ ವಿತ್ ಬೆಡ್ ಸ್ಪ್ರೆಡ್ ನಮಗೆ ಪಿಲ್ಲೋ ಕವರ್ ಬಂದಿರುತ್ತೆ ರೆಡಿ. ಸೊ ನನಗೆ ಅದ್ರ ಜೊತೆಗೆ ಮತ್ತೊಂದು ತೊಗೊಳ್ತಾ ಇದ್ದೀನಿ ಎಕ್ಸ್ಚೇಂಜ್ ಮಾಡಲಿಕ್ಕೆ. ಪಿಲ್ಲೋ ಕವರ್ಸ್ ಈಗ 1 ವಾರಗಟ್ಟಲೆ ನಾನು ಪಿಲ್ಲೋ ಕವರ್ಸ್ ಬಿಡಲ್ಲ, ಬೇಗ ಚೇಂಜ್ ಮಾಡ್ತಾ ಇರ್ತೀನಿ. ಸೊ ಎಕ್ಸ್ಟ್ರಾ ಮತ್ತೊಂದು ಸೆಟ್ಟು ಪಿಲ್ಲೋ ಕವರ್ಸ್ ಮ್ಯಾಚ್ ಮಾಡಿ ತೊಗೊಂಡು ಅವರಿಗೆ ತಲೆ ತಿಂತಾ ಇದ್ದೀನಿ. ಅದು ಸರಿ ಹೋಗಲ್ಲ, ಇದು ಮ್ಯಾಚ್ ಆಗಲ್ಲ ಅಂಥೇಳಿ. ನಿಮಗೇನಾದರೂ ಈ ಶಾಪಿಗೆ ಹೋಗಬೇಕು ಅಂತಂದರೆ PB ರೋಡಲ್ಲೇ ಇದೆ. ಹಾಗೆ ಅವರ ಶಾಪ್ ನಂಬರ್ ಕೂಡ ಕೊಟ್ಟಿರ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೋಗ್ಬೋದು. ಥ್ಯಾಂಕ್ ಯು. ಬನ್ನಿ. ಗುಡ್ ಮಾರ್ನಿಂಗ್. ಇಲ್ಲಿ ನೀವು ನೋಡ್ತಾ ಇರೋದು ಪಕ್ಷಿ. ಇನ್ನೂ ಸರಿ ಕಣ್ಣೇ ಬಿಟ್ಟಿಲ್ಲ, ನಿಮ್ಗೆ ಬರಲ್ಲ ಅಡ್ಡ ಬರ್ತೈತೆ. ಇನ್ನೂ ಸರಿಗೆ ಕಣ್ಣೇ ಬಿಡದೇ ಇರೋವಂಥ ಪಕ್ಷಿ ಇದು. ನಿಮ್ಮೆಲ್ರಿಗೂ ತೋರಿಸಿದ್ದೆ ಮುಂಚೆ ಒಂದು ಸಲ. ಇಲ್ಲೊಂದು ಗೂಡಿದೆ, ಅದನ್ನು ಪೇಂಟ್ ಮಾಡಿಸಿಲ್ಲ, ನಾವು ತೆಗೆಸಿಲ್ಲ ಅಂತ. ಅದರಲ್ಲಿ ಅಪ್ಪ ಅಮ್ಮ ಪಕ್ಷಿಗಳು ಎರಡೂ ಇದೆ. ಮರಿಗಳು ಮೊಟ್ಟೆ ಹಾಕಿದೆ, ಮರಿ ಆಗಿದ್ದಾವೆ. ಒಂದೇನಾಯಿತು, ಕೆಳಗಡೆ ಬಿದ್ದುಬಿಟ್ಟಿತ್ತು ಪಾಪ. ಈಗ ಇದನ್ನು ಗೂಡು ಸೇರಿಸೋದ, ರೆಕ್ಕೆ ಬಂದಿದೆ, ಒಂಚೂರು ಹಾರೋ ಪ್ರಯತ್ನನೂ ಮಾಡ್ತಾಯಿದೆ. ಇದು ಹಿಂಗಿರುವಾಗ ಇದು ಎಷ್ಟರ ಮಟ್ಟಿಗೆ ಇರುತ್ತೆ ಒಳಗಡೆ ಗೊತ್ತಿಲ್ಲ ನನಗೆ. ಟ್ರೈ ಮಾಡ್ತೀವಿ ಒಳಗಡೆ ಬಿಟ್ಟು. ಮತ್ತೆ ಬಿತ್ತು ಅಂದರೆ
ಇನ್ನು ಹಾರ್ಕೊಂಡು ಹೋಗುತ್ತೆ ಇದು ಇರಲ್ಲ ಅಂತ. ಬಟ್ ಭಯ, ಹಾವು ಬೆಕ್ಕು ಏನಾದರೂ ಕಚ್ಚಿಬಿಟ್ರೆ ಕಷ್ಟ ಅಂಥೇಳಿ. ನೋಡಿ ಎಷ್ಟು ಚೆನ್ನಾಗಿದೆ ಪಕ್ಷಿ. ಇನ್ನೂ ಸರಿ ಕಣ್ಣೇ ಬಿಟ್ಟಿಲ್ಲ, ಕೆಳಗೆ ಬಿದ್ದಿದೆ ಇದು.